ನಮಸ್ತೆ ಎಲ್ಲರಿಗೂ. ಕಾಲೇಜ್ ಲೈಫ್ ಅಂದ ತಕ್ಷಣ ಕಾಲೇಜಲ್ಲಿ ಲವ್ ರಿಲೇಶನ್ಶಿಪ್ ಇದೆಲ್ಲ ಕಾಮನ್. ಆ್ಯಂಡ್ ಎಷ್ಟೇ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ಬ್ರೇಕಪ್ಸ್ ಕೂಡ ಕಾಮನ್ ಆಗಿದೆ. ಅಲ್ಲಿ ಸ್ಯಾಡ್ನೆಸ್, ಡಿಪ್ರೆಷನ್ ಇದೆಲ್ಲ ಇದ್ದದ್ದೇ. ಬಟ್ ಈ ಸ್ಯಾಡ್ನೆಸ್, ಈ ಡಿಪ್ರೆಷನ್ ಕೂಡ ಇನ್ನೊಬ್ಬರದ್ದು ಜೀವ ತೆಗೆಯುವಷ್ಟು ಒಂದು ಹಾಂಟೆಡ್ ಆಗ್ಬೋದು ಅಂತ ನಿಮಗೆ ಗೊತ್ತಿದೆಯಾ? ಯಾಕೆಂದ್ರೆ ಇವತ್ತಿನ ಸ್ಟೋರಿಯಲ್ಲಿ ಕೂಡ ಬ್ಯಾಂಗ್ಳೂರಿನ ಒಂದು ಕಾಲೇಜಲ್ಲಿ ನಡೆದಂತ ಘಟನೆ. ಬ್ಯಾಂಗ್ಳೂರಿನ ಒಂದು ಹುಡುಗಿ ತನ್ನ ಎಕ್ಸ್ ಬಾಯ್ ಫ್ರೆಂಡ್ಗೆ ತನ್ನ ಪೀರಿಯಡ್ ಬ್ಲಡ್ ಅಲ್ಲಿ ತಂತ್ರ ಮಂತ್ರದ ವಶೀಕರ ಮಾಡುವಂತಹ ಒಂದು ವಸ್ತುವನ್ನ ಅದಕ್ಕೆ ಮಿಕ್ಸ್ ಮಾಡಿ ಅವನನ್ನು ಕೂಡಿಸಿದಂತಹ ವಿಷಯ. ಅದರ ನಂತರ ಏನಾಯ್ತು, ಇವಳು ಯಾಕೆ ಹೀಗೆಲ್ಲ ಮಾಡಿದ್ರು, ಇದರ ಬಿಹೈಂಡ್ ಇಂಟೆನ್ಷನ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬ್ಯಾಂಗ್ಳೂರಿನ ಒಂದು ಕಾಲೇಜಲ್ಲಿ ನಾರ್ಮಲ್ ಆಗಿ ಯೂನಿವರ್ಸಿಟಿ ಕಾಲೇಜ್ ಆಗಿ ರಾಹುಲ್, ಮಧು, ದಿಯಾ ಅಂಡ್ ದೀಪಕ್ ಇವರು ಬಿಗಿನರ್ಸ್ ಆಫ್ ದ ಕಾಲೇಜಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆದರು. ಅದರಲ್ಲಿ ದಿನ ದಿನ ಹೋಗುವಾಗ ವಿತಿನ್ 4-5 ಮಂತ್ಸ್ ಅಲ್ಲಿ ಮಧು ಮತ್ತೆ ರಾಹುಲ್ ತುಂಬಾನೇ ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಈಗ ಮಧು ಒಂದು ರಿಚ್ ಫ್ಯಾಮಿಲಿಗೆ ಬಿಲಾಂಗ್ ಆದಂತ ಹುಡುಗಿ, ಬಟ್ ಲುಕ್ ವೈಸ್ ಅವಳು ಓಕೆ ಇದ್ಲು. ರಾಹುಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆದಂತ ಹುಡುಗ, ಬಟ್ ಲುಕ್ ಅಲ್ಲಿ ಹಿ ವಾಸ್ ಹ್ಯಾಂಡ್ಸಮ್. ಕಾಲೇಜಿನ ಎಲ್ಲಾ ಹುಡುಗಿರು ಅವನ ಹಿಂದೆ ಇರ್ತಾ ಇದ್ರಂತೆ. ಬಟ್ ರಾಹುಲ್ ಮಧುವ ಹಿಂದೆ ಇದ್ದ, ಯಾಕೆಂದ್ರೆ ಮಧು ಹತ್ರ ಇದ್ದದ್ದು ಹಣ. ಅಂಡ್ he used to not like her much. ಬಟ್ ಮಧುವನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೇಕಾ ಅದನ್ನ ಎಲ್ಲ ಮಾಡ್ತಿದ್ದ ರಾಹುಲ್. ಹೀಗೆ ದಿನ ಹೋಗ್ತಾ ಇತ್ತು. ಫಸ್ಟ್ಗೆ ಮಧು ಹತ್ರ ರಾಹುಲ್ ನಾರ್ಮಲ್ ಆಗಿ ಯಾವುದೇ ಬಿಲ್ ಅಥವಾ ಅಮೌಂಟ್ ಕೇಳ್ತಾ ಇರಲಿಲ್ಲ. ಬಟ್ ಲೇಟರ್ ಆನ್ ಅವರು ತುಂಬಾ ಕ್ಲೋಸ್ ಆದ್ಮೇಲೆ ಇವ ಯಾವುದೇ ಎಕ್ಸ್ಪೆನ್ಸಿವ್ ವಸ್ತು ತಕೊಳ್ಳಿ ಅಥವಾ ಯಾವುದೇ ಲಕ್ಸುರಿ ಹೋಟೆಲ್ಗೆ ಹೋಗ್ಲಿ ಅಥವಾ ಏನೇ ಮಾಡಲಿ ಆದ್ರೆ ಎಲ್ಲ ಬಿಲ್ ಅನ್ನ ಮಧು ಪೇ ಮಾಡ್ತಾ ಇದ್ರು. ಮಧು ವಾಸ್ ಓಕೆ ಆಲ್ಸೋ, ಯಾಕೆಂದ್ರೆ ಮಧು ವಾಸ್ ಫ್ರಮ್ ಅ ರಿಚ್ ಫ್ಯಾಮಿಲಿ. ಅವಳು ಯಾವ್ದಾದ್ರು ಒಂದು ವಸ್ತು ತಗೊಳ್ಬೇಕಾದ್ರೂ ಕೂಡ ಅದರ ಪ್ರೈಸ್ ಟ್ಯಾಗ್ ನೋಡದೆ ತಗೊಳ್ಳುವಂತಹ ಹುಡುಗಿ. ಬಟ್ ಶಿ ವಾಸ್ ಅ ವೆರಿ ಡೌನ್ ಟು ವರ್ಡ್ ಪರ್ಸನ್. ಆದ್ರೆ ರಾಹುಲ್ಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇತ್ತು. ರಾಹುಲ್ ಹತ್ರ ಯಾವಾಗ್ಲೂ ಆತನ ಫ್ರೆಂಡ್ಸ್ಗಳು ಬಂದು ಮಾತಾಡ್ತಿರುವಾಗ ಅವರು ಹೇಳುವಾಗ, ನಿಂಗೆ ಯಾಕೆ ಬ್ರೋ ಮಧು, ಯಾಕೆ ಬೇಡ, ನೀನು ಇಷ್ಟು ಸೂಪರ್ ಆಗಿದ್ಯಾ, ನೀನಿಷ್ಟು ಹ್ಯಾಂಡ್ಸಮ್ ಆಗಿದ್ಯಾ, ನಿಂಗೆ ಹುಡುಗಿಯರು ಇಷ್ಟು ಲೈನಲ್ಲಿ ಬೀಳ್ತಾರೆ, ಅವಳು ಯಾಕೆ, ಅವಳು ಜಸ್ಟ್ ರಿಚ್ ಅಂತ ಅಲ್ವಾ ಅಂತ. ಸೊ ಯಾವಾಗ್ಲೂ ರಾಹುಲ್ ಏನ್ ರಿಪ್ಲೈ ಮಾಡ್ತಿದ್ದ ಅಂದ್ರೆ, ಇಲ್ಲ, ನಾರ್ಮಲಿ ಏನು ಕಾಲೇಜ್ ಮುಗಿಯೋವರೆಗೆ ಮಾತ್ರ, ಅದ ನಂತರ ನಾನು ಅವಳನ್ನು ಬಿಡುದಿಲ್ಲ, ಟಿಲ್ ಕಾಲೇಜ್ ಐ ವಾಂಟ್ ಹರ್ ಇನ್ ಮೈ ಲೈಫ್. ಮತ್ತೆ ಅವಳ ದಾರಿ, ನಾನು ನನ್ನ ದಾರಿ. ಈ ವಿಷಯ ಮಧುಗೆ ಗೊತ್ತಿರಲಿಲ್ಲ. ಈ ವಿಷಯದಲ್ಲಿ ದೀಪಕ್ ಅಂತ ರಾಹುಲ್ ಫ್ರೆಂಡ್ ಇದ್ದ. ಆತ ದಿಯಂದು ಕ್ಲೋಸ್ ಫ್ರೆಂಡ್ ಆಗಿದ್ದ. ದಿಯಾ ಮಧುವಿನ ಫ್ರೆಂಡ್ ಆಗಿತ್ತು. ಸೊ ಒಂದ್ ದಿವ್ಸ ಹೀಗೆ ಕೇಳ್ತಾ ಒಂದ್ ದಿವ್ಸ ಏನಾಗುತ್ತೆ, ಹೀಗೆ ಸ್ಮೂತ್ಲಿ ಹೋಗ್ತಾ ಇರುವಾಗ ಮಧು ನಾರ್ಮಲಿ ಅವನ ಹತ್ರ ಕೇಳ್ತಾ ಇದ್ಲು ರಾಹುಲ್ ಹತ್ರ, ದಟ್ ಮದ್ವೆ ಆಗೋಣವಾ. ಸೊ ರಾಹುಲ್ ಯಾವಾಗ್ಲೂ ಒಂದೇ ಹೇಳ್ತಿದ್ದ, ಈಗ ಬೇಡ, ಮತ್ತೆ ನೋಡುವ, ಮಮ್ಮಿ ಹೇಳಿದ ಪ್ರಕಾರದಲ್ಲೇ ನಾ ಮದ್ವೆ ಆಗೋದು ಅಂತ. ಬಟ್ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ ಮಧು, ಯಾಕೆಂದ್ರೆ ಮಧು ವಾಸ್ ಕ್ಲಿಯರ್ಲಿ ನೋಯಿಂಗ್ ದಟ್ ಒಂದಿಲ್ಲದ ಒಂದ್ ದಿವಸ ವಿ ಆರ್ ಗೋನಾ ಗೆಟ್ ಮ್ಯಾರಿಡ್. ಶಿ ವಾಸ್ ವೆರಿ ಶ್ಯೂರ್, ಶಿ ವಾಸ್ ಕಂಪ್ಲೀಟ್ಲಿ ಇನ್ ಟು ರಾಹುಲ್. ಸೊ ಇದಾದ ನಂತರ ಒಂದ್ ದಿವಸ ಏನಾಗುತ್ತೆ, ರಾಹುಲ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಚಿಕ್ಕ ಗಾಯ ಆಗಿರ್ತದೆ, ಬಟ್ ತುಂಬಾನೇ ಅಪ್ಸೆಟ್ ಆಗಿರೋದು ಅಲ್ಲಿ ಮಧು. ಅದನ್ನು ನೋಡಿದಂತಹ ದೀಪಕ್ ಫಸ್ಟ್ಗೆ ಈ ವಿಷಯ ನಾನು ಮಧು ಹತ್ರ ಹೇಗೆ ರೀಚ್ ಮಾಡ್ಲಿ, ಬಟ್ ಬೇಡ, ನಂದು ವಿಷಯ ಅಲ್ಲಲ್ಲ, ಅವರ ವಿಷಯ, ನಾನು ಯಾಕೆ ಬೋದರ್ ಆಗ್ಬೇಕು ಅಂತ ದೀಪಕ್ ಯಾವಾಗ್ಲೂ ಹಿಂದೆ ಹೋಗ್ತಿದ್ದ. ಬಟ್ ಅವತ್ತಿನ ದಿವಸ ಈ ಚಿಕ್ಕ ಗಾಯಕ್ಕೂ ಕೂಡ ಮಧು ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳುವಾಗ ಅವರಿಗೆ ತುಂಬಾನೇ ದುಃಖ ಆಗಿ ಅವ ದಿಯನ್ ಹತ್ರ ಹೋಗಿ ಹೇಳ್ತಾನೆ ದ್ಯಾಟ್ ಈತ ಅವಳ ಎಕ್ಸ್ಪೆನ್ಸಿಗೋಸ್ಕರ ಇರೋದು, ರಿಚ್ನೆಸ್ಸಿಗೋಸ್ಕರ ಇರೋದು, ಬಟ್ ಆಫ್ಟರ್ ಕಾಲೇಜ್ ಅವನ ದಾರಿ ನೋಡ್ಕೊಳ್ತಾನೆ. ಈಗ ಹರ್ಟ್ ಆದ್ರೆ ಆದ್ರೂ ಅವಳು ಸ್ವಲ್ಪ ಅದು ಕರಗಿಸ್ಕೊಳ್ಬೋದು, ಬಟ್ ಲೇಟರ್ ಆನ್ ಇಫ್ ಶಿ ಗೆಟ್ ಹರ್ಟ್ ಶಿ ಕಾಂಟ್ ಅಂತ. ಸೊ ಇದೆಲ್ಲ ಆದ ನಂತರ ಒಂದ್ ದಿವಸ ದಿಯಾ ಹೋಗಿ ಮಧು ಹತ್ರ ಹೇಳ್ತಾಳೆ. ಮಧು ಹತ್ರ ಹೇಳಿದ ಮೇಲೆ ಇಟ್ ವಾಸ್ ಅರೌಂಡ್
ಏನು ಎಕ್ಸಾಮ್ಗೆ 2-3 ಮಂತ್ಸ್ ಇರುವ ಟೈಮಲ್ಲಿ ಏನಾಗ್ತದಂದ್ರೆ ಮಧುಗೆ ಈ ವಿಷಯ ಗೊತ್ತಾದ ನಂತರ ಮಧು ಏನ್ ಮಾಡ್ತಾಳೆ, ಸೀದಾ ಹೋಗಿ ರಾಹುಲ್ ಹತ್ರ ಕೇಳ್ತಾಳೆ, ಡು ಯು ರಿಯಲಿ ಲವ್ ಮೀ, ನೀ ನನ್ನನ್ನ ಮದ್ವೆ ಆಗ್ತೀಯ ಅಂತ. ಸೊ ಅದೇ ಸೇಮ್ ರಿಪ್ಲೈ ಬರುತ್ತೆ. ಆಗ ಅವಳಿಗೆ ಕನ್ಫರ್ಮ್ ಆಗ್ತದೆ ಈತ ಸೀರಿಯಸ್ ಇಲ್ಲ ಅಂತ. ಸೊ ಇದಾದ ನಂತರ 2 to 3 days ವರೆಗೆ ಕನ್ವಿನ್ಸ್ ಕೂಡ ಮಾಡ್ತಾಳೆ, ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಸೊ ಏನಾಗ್ತದೆ ಅಂದ್ರೆ ಮಧು ಅವತ್ತಿಂದ ಇನ್ನು ಟೈಮ್ ಪಾಸ್ ಮಾಡೋದು ಬೇಡ ಅಂತ ಬ್ರೇಕಪ್ ಮಾಡ್ಕೊಂಡು ಬಿಡ್ತಾಳೆ. ಬ್ರೇಕಪ್ ಆದ ನಂತರ ಕೂಡ ಕಾಲೇಜಿಗೆ ರೆಗ್ಯುಲರ್ ಬರ್ತಿದ್ದಂತಹ ರಾಹುಲ್ ಮತ್ತೆ ಮಧು ನಾರ್ಮಲ್ ಆಗಿ ಅವರ ಕಾನ್ವರ್ಸೇಷನ್ ಆಗ್ತಿರ್ಲಿಲ್ಲ. ಇದ್ರ ನಡುವಲ್ಲಿ ಯಾವಾಗ್ಲೂ ಮಧು ರಾಹುಲನ್ನ ನೋಡ್ತಾ ಇರುವಾಗ ಮಧುಗೆ ಫೀಲ್ ಆಗ್ತಾ ಇತ್ತು ದಟ್ ಅವನಿಗೆ ನಾನು ಇಲ್ಲ ಅಂತ ಹೇಳುವ ದುಃಖವೇ ಇಲ್ಲ ಅಂತ. ಇವಳು ಒಳಗೆ ಕೊರಗ್ತಾ ಇತ್ತು. ಈಗ ಇವನಿಗೆ ಏನಾದ್ರೂ ಗೊತ್ತು ಮಾಡಬೇಕು ಅಂತ ತುಂಬಾನೇ ಕೋಪದಲ್ಲಿತ್ತು. ದಿನ ಅವಳ ಕೋಪ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಇವನಿಗೆ ಬುದ್ಧಿ ಕಲಿಸ್ಬೇಕಂತ ಒಂದ್ ದಿವಸ ಇವಳು ಹೇಗಾದ್ರೂ ಮಾಡಿ ಒಂದು ಗುರುಜಿ ಹತ್ರ ಹೋಗ್ತಾಳೆ. ಅವ್ರು ಕೇಳಿದಂತ ಅಷ್ಟು ಅಮೌಂಟ್ ಕೂಡ ಕೊಟ್ಟು ಅವರಿಂದ ತಂತ್ರ ಮಂತ್ರ ಮತ್ತೆ ವಶೀಕರಣದಿಂದ ಮಾಡಿಸಿದಂತಹ ಒಂದು ವಸ್ತುವನ್ನ ಆ ಗುರುಜಿ ಹೇಳ್ತಾರೆ. ತಕೊಂಡಾದ್ಮೇಲೆ ಗುರುಜಿ ಹೇಳ್ತಾರೆ, ಇದನ್ನ ನೀನು ನಿನ್ನ ಪೀರಿಯಡ್ ಬ್ಲಡ್ಗೆ ಮಿಕ್ಸ್ ಮಾಡಿ ಅವನಿಗೆ ಕೊಡ್ಬೇಕು ಅಂತ. ಸೊ ಏನಾಗ್ತದೆ, ಇವಳಿಗೆ ಅದು ಟಾಸ್ಕ್ ವೆರಿ ಈಸಿ ಆಗಿತ್ತು. ಯಾಕಂದ್ರೆ ಒಂದು ಸೈಡ್ ಅಲ್ಲಿ ರಾಹುಲ್ಗೂ ಕೂಡ ಇವಳು ರಿಟರ್ನ್ ಬರ್ಬೇಕು ಅಂತ ಇತ್ತು. ಯಾಕಂದ್ರೆ ಆತನ ಎಕ್ಸ್ಪೆನ್ಸ್ ತಗೊಳ್ಳೋರು ಯಾರು ಇರ್ಲಿಲ್ಲ. ಹಿ ವಾಸ್ ಅಂಡರ್ ಲಾಸ್. ಈಗ ಮೊದ್ಲಾದ್ರೆ ಯಾವುದೇ ಬಿಲ್ ಇರ್ಲಿ ಏನೇ ಇರ್ಲಿ ಇವಳು ನೋಡ್ಕೊಳ್ತಿದ್ಲು, ಬಟ್ ಈಗ ಯಾರಿಲ್ಲ ನೋಡ್ಕೊಳ್ಳೋರು. ಸೊ ನಾರ್ಮಲಿ ರಾಹುಲ್ ಹತ್ರ ಮಾತಾಡ್ಲಿಕ್ಕೋಸ್ಕರ ಮಧು ಏನ್ ಮಾಡ್ತಾಳೆ, ದಿಯಾ ದೀಪಕ್ ಇವರೆಲ್ಲರ ಹತ್ರ ಮಾತಾಡುವಾಗ ರಾಹುಲ್ ಕೂಡ ಬರ್ತಿದ್ದ. ಸೊ ರಾಹುಲ್ ಹತ್ರ ಕೂಡ ಸ್ವಲ್ಪನೇ ಮಾತಾಡ್ತಿದ್ಲು. ಸೊ ರಾಹುಲ್ ಏನು ಥಿಂಕ್ ಮಾಡ್ತಾನೆ, ಮಧು ಈಗ ಎಲ್ಲರನ್ನು ಸಾರ್ಟ್ ಔಟ್ ಮಾಡ್ಲಿಕ್ಕೋಸ್ಕರ ಬರ್ತಿದ್ದಾಳೆ, ಇಟ್ಸ್ ವೆಲ್ ಅಂಡ್ ಗುಡ್ ಅಂತ ಥಿಂಕ್ ಮಾಡ್ತಾನೆ. ಅವತ್ತೇನಾಗ್ತದೆ ಅಂದ್ರೆ ಇವಳು ವಿದಿನ್ 2-3 days ನಂತರ ರಾಹುಲ್ ಮತ್ತೆ ಇವಳು ಸ್ವಲ್ಪ ಕ್ಯಾಶುವಲ್ ಆದ ನಂತರ ಇವಳು ಹೇಳ್ತಾಳೆ, ವಿಲ್ ಗೋ ಫಾರ್ ಅ ಡೇಟ್, ಇವತ್ತು ನೈಟ್ ಔಟ್ ಹೋಗುವ ಅಂತ. ಸೊ ಈತಳೆ ರೂಮ್ ಬುಕ್ ಮಾಡ್ತಾಳೆ, ಈತಳೆ ಒಂದು ಜಾಗ ಬುಕ್ ಮಾಡ್ತಾಳೆ ಅವರಿಗೆ ಕುತ್ಕೊಂಡು ಡ್ರಿಂಕ್ಸ್ ಎಲ್ಲ ಮಾಡಲಿಕ್ಕೆ. ಸೊ ಈತನಿಗೆ ಅದರ ಟೆನ್ಷನ್ ಇರಲಿಲ್ಲ, ಯಾಕೆಂದ್ರೆ ಎಲ್ಲ ಪೇ ಮಾಡೋದು ಅವಳು. ಸೊ ಓಕೆ ಅಂತ ಹೇಳ್ತಾರೆ. ಅವತ್ತು ರಾತ್ರಿ ಏನಾಗ್ತದೆ, ನಾರ್ಮಲಿ ಅವ್ರು ಮಾತಾಡ್ತಾರೆ ಡ್ರಿಂಕ್ಸ್ ಮಾಡ್ತಿರುವಾಗ ಆತಳು ತಂದಂತ ತಂತ್ರ ಮಂತ್ರದ ವಸ್ತನ್ನ ಆತನ ಪೀರಿಯಡ್ ಬ್ಲಡ್ಗೆ ಹಾಕಿ, ಅಂದ್ರೆ ಅವಳು ಆಕ್ಚುಲಿ ವೇಟ್ ಮಾಡೋದು ಅವಳಿಗೆ ನೆಕ್ಸ್ಟ್ ಪೀರಿಯಡ್ ಸೈಕಲ್ ಬರುವ ದಿವಸ. ಸೊ ಆ ಟೈಮಲ್ಲೇ ಅವನನ್ನ ಡೇಟಿಗೆ ಕರ್ಕೊಂಡು ಹೋಗ್ತಾಳೆ. ಸೊ ಅವತ್ತಿನ ಪೀರಿಯಡ್ ಬ್ಲಡ್ಗೆ ಅವಳ ಅದು ಕೊಟ್ಟಂತಹ ವಸ್ತುವನ್ನ ಮಿಕ್ಸ್ ಮಾಡಿ ಅವನ ಡ್ರಿಂಕ್ಸಿಗೆ ಮಿಕ್ಸ್ ಮಾಡಿ ಅವಳನ್ನ ಕುಡಿಸ್ತಾಳೆ. ಅಂಡ್ ಆಫ್ಟರ್ ದಟ್ 2 to 3 days ವೇಟ್ ಮಾಡ್ತಾಳೆ. ಆಲ್ಮೋಸ್ಟ್ 1 week ಆದ ನಂತರ ಇದು ಇನ್ನು ರಿಯಾಕ್ಟ್ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೋಸ್ಕರ ಮಧು ಹೋಗಿ ರಾಹುಲ್ ಹತ್ರ ಮಾತಾಡುವಾಗ ಕೇಳ್ತಾನೆ, ಮದುವೆ ಆಗೋಣ ಅಂತ. ರಾಹುಲ್ ಆಗ ಅವನ ರಿಪ್ಲೈ ಬೇರೆ ಆಗಿತ್ತು. ಇನ್ಸ್ಟೆಡ್ ಹಿ ಸೇಸ್ ದಟ್ ಬೇಗ ಆಗುವ, ಮಮ್ಮಿ ಹತ್ರ ಏನಾದ್ರು ಮಾತಾಡ್ತಾಳೆ, ಆದಷ್ಟು ಬೇಗ ಮಾತಾಡಿ ಏನಾದ್ರು ಮಾಡುವ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಮಧುಗೆ ತುಂಬಾ ಖುಷಿ ಆಗ್ತದೆ, ಬಿಕಾಸ್ ಶಿ ಗಾಟ್ ಟು ನೋ ದಟ್ ಇಟ್ ಇಸ್ ಗೆಟಿಂಗ್ ರಿಯಾಕ್ಟೆಡ್. ಇನ್ನು ಎಲ್ಲ ವೈಸ್ ವರ್ಸ. ಯಾಕೆಂದ್ರೆ ವೈಸ್ ವರ್ಸ ಹೇಗಂದ್ರೆ, ಮೊದ್ಲು ಮಧು ಹಿಂದೆ ಹೋಗುವಾಗ ರಾಹುಲ್ ಇಗ್ನೋರ್ ಮಾಡ್ತಿದ್ದ. ಈಗ ಮಧು ಹಿಂದೆ ರಾಹುಲ್ ಹೋಗ್ತಿದ್ದಾನೆ, ಮಧು ಇಗ್ನೋರ್ ಮಾಡ್ತಾ ಇದ್ದಾಳೆ. ಮಧು ಹತ್ರ ರಾಹುಲ್ ಮದುವೆ ವಿಷಯ ಮಾತಾಡುವಾಗ ಕೂಡ ಮಧು ಮದುವೆಯನ್ನ ಮುಂದಕ್ಕೆ ಹಾಕ್ತಿದ್ದಾಳೆ. ರಾತ್ರಿ ಹೊತ್ತು ಮಧು 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 ಅಂತ ಹೇಳ್ತಿದ್ದಂತಹ ರಾಹುಲ್ ಕಂಪ್ಲೀಟ್ ಆಗಿ ಮಧು ಹಿಂದೆ ಫುಲ್ಲಿ ಕ್ರೇಜಿ ಆಗಿ ಬಿಡ್ತಾನೆ. ಸೊ ಇದನ್ನ ನೋಡಿದಂತ ದಿಯನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ದಿಯಾ ಬೈ ದೆನ್ ಮಧು ಹತ್ರ ಬಂದು ಕೇಳುವಾಗ ಮಧು ತುಂಬಾನೇ ಕ್ಲೋಸ್ ಆದ ಕಾರಣ ಅಂಡ್ ಅವಳ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ದಿಯಾ ಇದ್ದ ಕಾರಣ ದಿಯನ್ ಹತ್ರ ಎಲ್ಲ ವಿಷಯ ಹೇಳ್ತಾರೆ. ಅವಳಿಗೆ ಒಂದ್ಸಲಿಗೆ ಆಗ್ತದೆ ಇದು ತಪ್ಪು ಅಂತ, ಆದ್ರೂ ಕೂಡ ಅವಳ ತಲೆಗೆ ಬರ್ತದೆ ಒಬ್ವಿಯಸ್ಲಿ ಮಧು ಕೂಡ ಅಷ್ಟೇ ಸ್ಟ್ರಗಲ್, ಅಷ್ಟೇ ನೋವು ತಿಂದಿದ್ದಾಳೆ ಅಂತ. ಬಟ್ ಅವಳ ಕರ್ತವ್ಯ ಪ್ರಕಾರ ಅವಳು ಹೇಳಿದರೆ ಇದು ತಪ್ಪು ಅಂತ. ಇದಾದ ನಂತರ ಅವಳಿಗೆ ಕೂಡ ಗೊತ್ತಾಗ್ತದೆ ತನ್ನ ರೂಮ್ಮೇಟ್ ಅಂದ್ರೆ ರಾಹುಲ್ ರೂಮ್ಮೇಟ್ ಇಂದ ದಟ್ ಎವ್ರಿ ನೈಟ್ ಮಲಗುವಾಗ ಅವ ನಿದ್ದೆಯಲ್ಲಿ ಏನಾ ಹೇಳ್ತಾ ಇರ್ತಾನೆ. ಸಡನ್ ಆಗಿ ನಡುರಾತ್ರಿ 3 ಗಂಟೆಗೆ ಎದ್ದ ಮೇಲೆ ಮಧುಗೆ ಕಾಲ್ ಮಾಡ್ಬೇಕು, ಮಧು 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 ಅಂತ ಹೇಳ್ತಿರ್ತಾನೆ ಅಂತ. ಸೊ ಇದಾದ ನಂತರ ಏನಾಗ್ತದೆ, ಮಾತಾಡ್ತಿರುವಾಗ
ಸಡನ್ ಆಗಿ ಮಧು ಹತ್ರ ದಿಯಾ ಹೇಳ್ತಾರೆ, ಸೊ ಹೀಗೆ ರೂಮ್ಮೇಟ್ ಕೂಡ ಹೇಳ್ತಿದ್ದಾರೆ ಸ್ವಲ್ಪ ಅರ್ಥ ಮಾಡಿಕೊ ಅಂತ. ಬಟ್ ಬೈ ದೆನ್ ಮಧು ಕಂಪ್ಲೀಟ್ಲಿ ಚೇಂಜ್ ಆಗಿರ್ತಾರೆ. ಆಲ್ಮೋಸ್ಟ್ ಇದು ಲಾಸ್ಟ್ ಎಕ್ಸಾಮ್ ಟೈಮ್ ಆಗಿರ್ತದೆ. ಎಕ್ಸಾಮ್ ಟೈಮಲ್ಲೂ ಕೂಡ ಈತ ಮಧು ಅಂತ ಹೇಳ್ತಿರುವಾಗ ಮಧು ಮಾತ್ರ ಸ್ವಲ್ಪ ಕೂಡ ಆತನ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ವೈಸ್ ವರ್ಸಾ, ಬಿಕಾಸ್ ಶಿ ವಾಂಟೆಡ್ ಟು ಟೇಕ್ ದ ರಿವೆಂಜ್ ಆ್ಯಂಡ್ ಶಿ ವಾಂಟೆಡ್ ಟು ನೋ ಹಿಮ್ ದ್ಯಾಟ್, ಅವಳಿಗೆ ಅರ್ಥ ಮಾಡಿಸ್ಬೇಕಿತ್ತು ದಟ್ ನೆವರ್ ಹರ್ಟ್ ಸಮ್ಮನ್ ಹೂ ಇಸ್ ಇನ್ ದ ಟ್ರೂ ಲವ್. ಇದಾದ ನಂತರ ಏನಾಗ್ತದೆ, ಮಧು ಆಫ್ಟರ್ ಕಾಲೇಜ್ ಆತಳು ಹೊರ ದೇಶಕ್ಕೆ ಹೋಗಿರ್ತಾಳೆ, ಫೋನ್ ಸ್ವಿಚ್ ಆಫ್ ಮಾಡಿರ್ತಾರೆ, ಮನೆಯವರ ಹತ್ರ ಹೇಳಿರ್ತಾರೆ ಹೀಗೆ ಆದರೆ ನೋಡ್ಕೊಳ್ಳಿ ಅಂತ. ಸೊ ರಾಹುಲ್ ಅವಳ ಮನೆ ಹತ್ತಿರ ಕೂಡ ಹೋಗಿರ್ತಾನೆ, ಅವಳನ್ನು ತುಂಬ ಟ್ರೈ ಮಾಡ್ತಾಳೆ, ದಿಯಾ ಕೂಡ ಟ್ರೈ ಮಾಡ್ತಾರೆ, ಬಟ್ ದೇರ್ ವಾಸ್ ನೋ ಯೂಸ್. ಈಗ ರಾಹುಲ್ ಹೇಗಿದ್ದಾನೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ರಿಕವರ್ ಆಗ್ತಿರ್ಬೋದು ಅಂತ ಅನ್ಕೊಳ್ತಿದ್ದಾನೆ. ಬಟ್ ಇವತ್ತಿನ ಸ್ಟೋರಿ ಇಷ್ಟೇ. ಈಗದ ಕಾಲದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್